ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವಂತ ನೆಲಮಂಗಲದಲ್ಲಿ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಅವರ ಪರವಾಗಿ ಕುಮಾರಸ್ವಾಮಿ ಅವರು ಪ್ರಚಾರ ಮಾಡಿದ್ದಾರೆ. ನೆಲಮಂಗಲದಲ್ಲಿ ಕಾರ್ಯಕರ್ತರ ಸಮಾವೇಶವನ್ನು ಆಯೋಜಿಸಲಾಗಿತ್ತು. ನೆಲಮಂಗಲದ ಬಸವದೇವರ ಮಠದ ಆವರಣದಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಡಾಕ್ಟರ್ ಕೆ ಸುಧಾಕರ್ ಪರವಾಗಿ ಭರ್ಜರಿ ಪ್ರಚಾರವನ್ನು ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಡಾಕ್ಟರ್ ಕೆ ಶ್ರೀನಿವಾಸ ಮೂರ್ತಿ ಸೇರಿ ಸಾವಿರಾರು ಮಂದಿ ಬಿಜೆಪಿ ಮತ್ತು ಜೆಡಿಎಸ್ನ ಕಾರ್ಯಕರ್ತರು ಭಾಗಿಯಾಗಿದ್ದರು. ಎಲ್ಲ ಅಭಿಮಾನಿಗಳು ಕುತ್ಕೋಬೇಕು. ಆ ಹಿಂದೆ ಕಾಣಿಸ್ತಾ ಇಲ್ಲ, ಅಲ್ಲಿ ಮುಂಭಾಗದಲ್ಲಿ ನಿಂತಿರೋರೆಲ್ಲ ಆಸೆಗಳು ಕುತ್ಕೊಳ್ಳಿ. ಅಲ್ಲಿ ನಮ್ಮ ತಾಯಿಗಳಿಗೆ ಅಕ್ಕನಿಗೆ ಕಾಣಿಸ್ತಾ ಇಲ್ಲ, ಮುಂಭಾಗದಲ್ಲಿ ದಯಮಾಡಿ ಕುತ್ಕೊಳ್ಳಿ. ಒಂದು ಆಸೆಗಳಿಗೆ ಕುತ್ಕೊಳ್ಳಿ. ಈಗ ನಮ್ಮ ದಯಮಾಡಿ ವೇದಿಕೆಯಲ್ಲಿ ನಾವು ಹಿಂದೆ ತಿರುಗಿ ಬರಬೇಕು. ದಯಮಾಡಿ ಯಾರು ನಮ್ಮನ್ನೆಲ್ಲರ ನೆಚ್ಚಿನ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥವರು, ನಮ್ಮ ಕರ್ನಾಟಕದ ಕನಸನ್ನು ನನಸು ಮಾಡಲಿಕ್ಕೆ ಹೆಜ್ಜೆ ಹಾಕ್ತಕ್ಕಂಥವರು, ರೈತರ ಕನಸುಗಳನ್ನ ವೇದಿಕೆಯನ್ನ ಅಲಂಕರಿಸ್ತಾ ಇದ್ದಾರೆ. ಅವರಿಗೆ ಜೋರಾದ ಘೋಷಣೆ ಮೂಲಕ ಅವರ ಸ್ವಾಗತವನ್ನು ಮಾಡೋಣ. ಈ ಒಂದು ಜೋರಾಗಿ ಚಪ್ಪಾಳೆ ಅಸೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಾಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಜ್ಯೋತಿ ಬೆಳಗೋಟಿಗೆ ನಿರ್ಮಲ ಪರಂಜ್ಯೋತಿ. ಎಲ್ಲ ಅಭಿಮಾನಿಗಳು ಕುತ್ಕೋಬೇಕು. ಆ ಹಿಂದೆ ಬೇಡ್ತಕ್ಕಂಥ ಪ್ರಶ್ನೆ 77 ವರ್ಷವಾದರೂ ಸರ್ಕಾರ ಏನಾದ್ರು ಕೊಡುತ್ತಾ ಅಂತಕ್ಕಂಥದ್ದನ್ನ ಬೇಡ್ತಕ್ಕಂಥದ್ದೇನಿದೆ, ಇದನ್ನ ಸಂಪೂರ್ಣವಾಗಿ ತೆಗೆದುಹಾಕಿ ನಿಮ್ಮಗಳಿಗೆ ಯಾರಾದರೂ ಕಷ್ಟ ಅಂದಾಗ ಕೈ ಎತ್ತಿ ನೀವು ಕೊಡ್ತಕ್ಕಂಥ ಶಕ್ತಿ ನಿಮ್ಮಗಳಿಗೆ ತಂದು ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಕಾರ್ಯಕ್ರಮ. ದಯವಿಟ್ಟು ಒಂದು ಬಾರಿ 28ಕ್ಕೆ 28 ಸ್ಥಾನವನ್ನ ನನ್ನ ಬಿಜೆಪಿ ಮತ್ತು ಜೆಡಿಎಸ್ನ ಕಾರ್ಯಕರ್ತ ಬಂಧುಗಳಲ್ಲಿ ಮನವಿ ಮಾಡ್ತಾರೆ. ಈ ಬಾರಿ ಅತ್ಯಂತ ಹೆಚ್ಚಿನ ಬಹುಮತದಲ್ಲಿ ನಮ್ಮ ಸುಧಾಕರ್ ಅವರೇನು ಕ್ರಿಯಾಶೀಲರು, ಯುವಕರು, ಎಲ್ಲ ರೀತಿಯ ಒಂದು ಪ್ರಜ್ಞಾವಂತ ಒಂದು ಕೆಲಸವನ್ನು ಮಾಡತಕ್ಕಂಥ ಶಕ್ತಿಯನ್ನು ಹೊಂದಿದ್ದಾರೆ. ಯುವಕರಾಗಿ ಅವರು ಕ್ರಿಯಾಶೀಲರಿದ್ದಾರೆ. ನಾಡಿನ ಅಭಿವೃದ್ಧಿಗೆ ಅವರಿಂದ ಉತ್ತಮವಾದ ಕಾರ್ಯವನ್ನು ನಿರೀಕ್ಷೆ ಮಾಡತಕ್ಕಂಥದ್ದೇನಿದೆ ಅವರನ್ನ ತಾವು ಆಯ್ಕೆ ಮಾಡಿ ಕಳಿಸಿ. ಇವತ್ತು ನಾನು ಒಂದು ಮಾತು ಹೇಳ್ತೀನಿ. ಇಲ್ಲಿಯ ಶಾಸಕ ಇಲ್ಲಿಯ ಶಾಸಕರ ಬಗ್ಗೆ ಮಾತನಾಡಬೇಕು ಅಂತ ಯಾರು ಕಿವಿಲಿ 2-3 ಜನ ಹೇಳಿ. ಆ ಶಾಸಕ ನಿಮ್ಮ ಅಭಿವೃದ್ಧಿಗೆ ಇಲ್ಲಿ ಶಾಸಕನಾಗಿ ಬಂದಿಲ್ಲ. ಅಲ್ಲಿ ಯಶವಂತಪುರದಲ್ಲಿ ಯಾವ್ಯಾವ ಬೆಟ್ಟ ಗುಡ್ಡಗಳು ಕೆಲಸ ಮಾಡದೆ ಲೂಟಿ ಹೊಡೋದು, ಸರ್ಕಾರ ದುಡ್ಡು ಲೂಟಿ ಹೊಡೋದು. ಆನೇಕಲ್ನಲ್ಲಿ ಏನು ಅಭಿವೃದ್ಧಿ ಹೆಸರಿನಲ್ಲಿ ಯಾವ ಕೆಲಸ ಮಾಡದೆ ಲೂಟಿ ಹೊಡೆದು ಆ ಪಾಪದ ಹಣವನ್ನ ಇಲ್ಲಿ ತಂದು ಹಂಚೋದಷ್ಟೇ ಅಲ್ಲ, ಮಾಡಲಿಕ್ಕೆ ಓಟ್ ಹಾಕ್ಸ್ಕೊಳ್ಳಿಕ್ಕೆ ಅವರ ಧಮಕಿ ಇದೆಯಲ್ಲ, ಆ ಧಮಕಿಗೆ ಎದುರಬೇಡಿ. ಈ ಚುನಾವಣೆ ಮುಗಿದ ಮೇಲೆ ಇವ್ರ ಧಮಕಿ ಎಲ್ಲ ನಡೆಯೋದಿಲ್ಲ. ಇಲ್ಲಿ ಎಷ್ಟು ದಿನ ಪೊಲೀಸ್ನವ್ರು ನಿಂತ್ಕೊಂಡು ನಿಮ್ಗೆ ಎದುರಿಸ್ತಾರೆ? ನಾವು ಕಾಣದೇ ಇರೋ ಪೊಲೀಸ್ನರ ಇವತ್ತು ಇಲ್ಲಿರ್ತಾರೆ, ನಾಳೆ ಈ ಕಡೆಗೆ ಓಡೋಗ್ಬಿಡ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.